ಹಲೋ ನಮಸ್ಕಾರ. ನಾನು ನಿಮ್ಮ ಸಂತೋಷ್ ಇರೋ RCB ಕಪಲ್ಸ್ ಮಾತಾಡ್ತಿದ್ದೀವಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. RCB ಗೆದ್ದಿದ್ದು ಎಷ್ಟು ಖುಷಿಯಾಗಿದೆ ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಬಟ್ ಇನ್ನೊಂದು ಬ್ಯಾಡು ನ್ಯೂಸು ಅದೇ ನೋಡಿದ್ರಲ್ಲ, ನನಗೆ ತುಂಬ ಜನ ಕಮೆಂಟ್ ಹಾಕಿದ್ರಿ, 11 ಜನ ಸತ್ತೋದ್ರಲ್ಲ, ಅವ್ರ ಬಗ್ಗೆ ಏನಾರು ಮಾತಾಡಿ ಅಂತ. ಏನು ಮಾತಾಡೋದು ಸರ್? ಏನು ಮಾತಾಡೋದು ಹೇಳಿ? ಫಸ್ಟ್ ಆಫ್ ಆಲ್ ನಮ್ಮದೇ ತಪ್ಪದು. ಅಂದರೆ ಅಂಥ ಗೌರ್ಮೆಂಟನ್ನು ನಾವು ಚೂಸ್ ಮಾಡಿದ್ವಿ, ಏನು ಮಾಡೋಕ್ಕಾಗಿಲ್ಲ, ತಪ್ಪು ನಮ್ಮದೇ. ಒಂದು ಕರೆಕ್ಟಾದ ಫೆಸಿಲಿಟಿ ಇಲ್ಲ, ಒಂದು ಮೇಂಟೆನೆನ್ಸ್ ಇಲ್ಲ. ಅಷ್ಟು ಜನ ಬರ್ತಾರೆ ಅಂತ ಗೊತ್ತಿದ್ರೂ ಕೂಡ ಆ್ಯಕ್ಚುಲಿ ಮ್ಯಾಚ್ ವಿನ್ ಆಗಿದ್ದು, RCB ಮ್ಯಾಚ್ ವಿನ್ ಆಗಿದ್ದು ನಿನ್ನೆ ಏನು ಗುಜರಾತಲ್ಲಿ ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ ವಿನ್ ಆಗಿದೆ. ಎಷ್ಟೊತ್ತು ಟೈಮ್ ಇತ್ತು ಅವ್ರಿಗೆ? ನೆಕ್ಸ್ಟ್ ಡೇ 4 ಗಂಟೆ 3 ಗಂಟೆವರೆಗೂ ಟೈಮ್ ಇತ್ತು. ಅಷ್ಟರಲ್ಲೆಲ್ಲ ರೆಡಿ ಮಾಡ್ಕೊಬೋದಿತ್ತಲ್ಲ. ಏನು ಪ್ರೀ ಪ್ಲ್ಯಾನೇ ಇಲ್ಲ ಅಂತಂದರೆ, ಇಷ್ಟು ಜನನ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತಂದರೆ ಯಾಕೆ ಗೌರ್ಮೆಂಟ್ ನಡೆಸಬೇಕು? ಫಸ್ಟ್ ಆಫ್ ಆಲ್ ನಮ್ಮ ತಪ್ಪು. ಇವತ್ತಿನ ಲಾಗ್ ಏನಪ್ಪ ಅಂತಂದರೆ, ಮೊನ್ನೆ ನಾವು ಒಂದು ಗೀವ್ ಅವೇ ಇಟ್ಟಿದ್ವಿ. RCB ಫೈನಲ್ ಮ್ಯಾಚ್ ಇತ್ತಲ್ಲ, ಅದ್ರ ಪ್ರೀವಿಯಸ್ 1-2 ಡೇಸ್ ಬ್ಯಾಕ್ ನಾವು ಗಿವ್ ಅವೇ ಇಟ್ಟಿದ್ವಿ, ಅನೌನ್ಸ್ ಮಾಡಿದ್ವಿ. ಈ ಸಲ ಕಪ್ ನಮ್ಮದೇ ಅಂತ ಕಮೆಂಟ್ ಮಾಡಿದವ್ರಿಗೆ, ಆ ಕಮೆಂಟ್ಗೆ ಲೈಕ್ಸ್ ಯಾರಿಗೆ ಜಾಸ್ತಿ ಬಂದಿರುತ್ತೋ ಅವ್ರಿಗೆ ಒಂದು ಬೆಳ್ಳಿ ಚೈನ ಕೊಡೋಣ ಅಂತ ಹೇಳ್ಬಿಟ್ಟು ನಾವು ಗಿವ್ ಅವೇ ಇಟ್ಟಿದ್ವಿ. ಸೊ ಅದು ತುಂಬ ಜನ ಕಮೆಂಟ್ ಮಾಡಿದ್ರಿ, ಒಂದು 3,000-4,000 ಕಮೆಂಟ್ ಬಂದಿತ್ತು. ಎಲ್ರಿಗೂ ತುಂಬ ಧನ್ಯವಾದಗಳು ಕಮೆಂಟ್ ಮಾಡಿದ್ದಕ್ಕೆ. ಬಟ್ ಅದರಲ್ಲಿ ಪೂಜಾ ಸಂತು ಅನ್ನೋರು ವಿನ್ ಆಗಿದ್ದಾರೆ. ಸೊ ಅವ್ರಿಗೆ ನಾವು ಇವಾಗ ಬೆಳ್ಳಿ ಚೈನ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಹಾಗೆ ಅವ್ರಿಗೆ ಒಂದು ರೀಸೆಂಟಾಗಿ ಪಾಪು ಬೇರೆ ಆಗಿದೆ, 1.5 ತಿಂಗಳಂತೆ ಪಾಪುಗೆ ಏನಾದ್ರು ತೊಗೊಳ್ಳೋಣ ಅಂತ ಅನ್ಕೊಂಡಿದ್ದೀವಿ. ಇವಾಗ ತೊಗೊಂಡು ನಾವು ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು, ಆದರೆ ನಾವೇ ಹೋಗೋಕೆ ಟ್ರೈ ಮಾಡ್ತೀವಿ. ಅವರು ಇದು ಪಾಂಡವಪುರದಲ್ಲಿ ಮೈಸೂರು ಹತ್ರ ನಾವು ಟ್ರೈ ಮಾಡ್ತೀವಿ ಹೋಗ್ಲಿಕ್ಕೆ. ಆಗಿಲ್ಲ ಅಂದರೆ ಈ ಕೊರಿಯರ್ ಮಾಡ್ತೀವಿ. ಬೇಜಾರಾಗಕ್ಕೆ ಹೋಗ್ಬೇಡಿ, ಸ್ವಲ್ಪ ಕೆಲಸ ಇದೆ. ಸೊ ಅದಕ್ಕೋಸ್ಕರ ಆಗುತ್ತೋ ಇಲ್ಲ ನನಗೂ ಗೊತ್ತಿಲ್ಲ, ಏನೋ ಕನ್ಫರ್ಮ್ ಆಗಿಲ್ಲ ಕೆಲವೊಂದು ಕೆಲಸಗಳು. ಸೊ ಅದಕ್ಕೋಸ್ಕರ ನೋಡಿದ್ನಲ್ಲ, ಅದು ಅವಾಗಲೂ ತೋರಿಸಿದ್ರಿ. ಬೈಕ್ ಆಗಿದೆ ನೋಡಿ. ಪಾಪು ಒಂದು ಇದು ತೋರಿಸಿ ಕೈ ಬಂದು. ಅದಿದೆ ಫೈನಲ್ಲ. ಇದು ಇಷ್ಟ ಆಯಿತು ನನಗೆ. ಇದಿರಲಿ, ಇದು ಓಕೆ. ಚಿಕ್ಕದಾಗುತ್ತೆ ಇದು ಬೇಕಂದ್ರೆ ಓಪನ್ ಮಾಡಕ್ಕೆ ಇವೆರಡು ನೋಡಿ. ದಪ್ಪ ಏನಾದ್ರು ಆಯ್ತು ಫೈನಲ್ಲ. ಚೈನ್ ಫೈನಲ್, ಇದು ಫೈನಲ್ ಆಗೋಯ್ತು ಅವ್ರಿಗೆ. ಇದು ಅದು ಸಿಸ್ಟರ್ಗೆ, ಆಮೇಲೆ ಇದು ಪಾಪುಗೆ. ಆ ಸಿಸ್ಟರ್ ಪಾಪು. ಹಲೋ ಫ್ರೆಂಡ್ಸ್, ನೀವು ನೋಡ್ದಂಗೆ ಪಾಪುಗೆ ಮತ್ತೆ ಸಿಸ್ಟರ್ಗೆ ತಗೊಂಡು ನಾವಿಲ್ಲೇ ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗಿ ಕೊರಿಯರ್ ಮಾಡಿ, ಆದರೆ ನಾವು ಹೋಗ್ತೀವಿ, ಇಲ್ಲಾಂದರೆ ಕೊರಿಯರ್ ಮಾಡಿಬಿಟ್ಟು ಅವರಿಗೆ ತಲುಪಿಸ್ತೀವಿ. ಪೂಜೆ ಮಾಡಿಸಿ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡಿ. ಶುಕ್ರವಾರ ಆದರೂ ರಶ್ ಇದೆ. ಆ್ಯಕ್ಚುಲಿ ಅಮಾವಾಸ್ಯೆಗೆ ಇಲ್ಲ ಹುಣ್ಣಿಮೆಗೆ ಬರ್ತಾ ಇದ್ವಿ, ಇವಾಗಲೂ ರಶ್ ಇದೆ. ಬಳೆ ಹಸಿರ್ದಿಲ್ವಾ? ಇದೆ ಪ್ರಸಾದ ತಿನ್ಕೊಂಡು ಆಮೇಲೆ ಪೂಜೆ ಮಾಡ್ತೀವಿ. ತಿಂಡಿ ಪೋತ ಹೇಗೋ ದರ್ಶನ ಆಯಿತು, ಪೂಜೆನೂ ಆಯಿತು, ಆಯಿತು, ಪ್ರಸಾದನ ತಿಂದ್ವಿ. ಇವಾಗ ಚೆನ್ನಾಗಿ ತಿಂದು ಒಂದು 4 ಜನಕ್ಕೆ ಆಗೋಷ್ಟು ಒಬ್ಬಳೇ ತಿಂದು ಇಲ್ಲ ಇಷ್ಟ ಇವಾಗ ಮನೆ ಕಡೆ ಪಯಣ. ಇವತ್ತು ಆಗಲ್ಲ ಕೊರಿಯರ್ ಮಾಡೋಕ್ಕಾಗಲ್ಲ, ನಾಳೆ ಮಾಡ್ತೀವಿ. ಐ ಟ್ರೈ ಟು ಬೆಸ್ಟ್. ನಾವೇ ಬರೋಕ್ಕೆ ಟ್ರೈ ಮಾಡ್ತೀವಿ, ಆಗಿಲ್ಲ ಅಂದರೆ ನಾಳೆ ಕೊರಿಯರ್ ಮಾಡ್ತೀವಿ. ನಾಳೆ ಸಿಗೋಣ. ನಾಳೆ ವೀಡಿಯೋ ಕಂಪ್ಲೀಟ್ ಮಾಡಿಬಿಟ್ಟು ನಾಳೆ ಏನೋ ಕೊರಿಯರ್ ಮಾಡ್ಬೇಕಾದ್ರೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಅದವರು ಟೇಕ್ ಕೇರ್ ಗೈಸ್. ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ?
ನಾವು ಇವತ್ತು ಹೋಗ್ತಾ ಇದ್ದೀವಿ ಪಾಂಡವಪುರಕ್ಕೆ. ಮೊನ್ನೆ ಗಿವ್ ಅವೇ ಇಟ್ಟಿದ್ನಲ್ಲ, ಅದು ವಿನ್ನರು ಹೇಳಿದ್ವಿ ಆಲ್ರೆಡಿ. ಇದು ಇವತ್ತು ಹೋಗ್ತಾ ಇದ್ದೀವಿ, ಸಂಡೇ. ಮೊನ್ನೆನು ಬಡ್ಡಿ ಮಕ್ಕಳಿಗೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡ್ ಬಂದ್ವಿ. ಅವ್ರಿಗೆ ಚೈನು ಮತ್ತೆ ಮಗುಗೆ ಅದು ತಗೊಂಡ್ವಿ, ಅದು ಕೊಡೋಣ ಅಂತ ಹೋಗ್ತಾ ಇದೀವಿ. ಅವ್ರಿಗೆ ಕೊಟ್ಟು ಅವ್ರಿಗೆ ಮೀಟ್ ಆಗಿ ಬರೋಣ ಅಂತ ಹೋಗ್ತಾ ಇದೀವಿ. ಬರ್ತೀವಿ, ಬನ್ನಿ ಹೋಗೋಣ. ಇಲ್ಲಿ ಬ್ಯಾಡ್ಹಳ್ಳಿ ಅಂತ ಒಂದು ಲೊಕೇಶನ್ ಬಂದಿದೀವಿ. ಬ್ಯಾಡ್ಹಳ್ಳಿ ಅಂತ ಒಂದು ಊರು ಹತ್ರ ಬಂದ್ವಿ. ಊರ್ ದಾಟ್ ಮುಂದೆನೆ ಬಂದಿದ್ದೀವಿ. ಲೊಕೇಶನ್ ಮಾತ್ರ ಪೀಸ್ ನೋಡಿ, ಹಚ್ಚಹಸಿರು ಎಲ್ಲಿ ನೋಡಿದ್ರಿ. ನನಗೆ ಈ ಥರ ಪ್ಲೇಸ್ ತುಂಬಾ ಇಷ್ಟ. ಅಕ್ಕ ಪಕ್ಕದಲ್ಲಿ ಹಸಿರು ನೇಚರ್, ಇವಳೇ ನನ್ನ ಫ್ಯೂಚರ್. ನೀನ್ ಹೆಂಡತಿ ಚೆನ್ನಾಗಿ ಕಾಣ್ತಿರಲ್ಲ. ನನ್ನ ಹೆಂಡತಿ ಎಲ್ಲಿದ್ದಾಳೆ? ಇಲ್ಲಿ ನಾನೇ ಎಲ್ಲಿ? ಇಲ್ಲಿ. ಓ, ನನ್ನ ಹೆಂಡತಿ. ನೀನ್ ಯಾರು? ನನ್ನ ಹೆಂಡತಿ ಸಖತ್ತಾಗಿದ್ದಾಳೆ ಗುರು. ಹೆಂಗೆ ನಾನು ಸುಳ್ಳು ಹೇಳೋದು? ನೀನ್ ಹೊಟ್ಟೆ ಉರಿ, ನಾ ಚೆನ್ನಾಗಿದ್ದೀನಿ, ಚೆನ್ನಾಗಿ ಕಾಣ್ತಿದ್ದೀನಿ ಅಂತ. ನಮ್ಗೆ ಯಾಕಪ್ಪ ಹೊಟ್ಟೆ ಉರಿ? ನಮ್ಮ ಮದುವೆ ಆದ್ಮೇಲೆ ಎಲ್ಲ ಹುರಿದು ಬರ್ನಾಗ ಹೋಗ್ಬಿಟ್ಟಿದೆ. ಇನ್ನು ಹೊಟ್ಟೆ ಉರಿ ಬೇರೆ ಹೇಳು. ಡೈಲಿ ಬೆಳಗ್ಗೆ ಎದ್ರೆ ಇದೇ ಮುಖ ನೋಡು. ತೋರ್ಸಲೆ ನೇಚರ್ ತೋರ್ಸು, ಅಷ್ಟು ಸುಂದರವಾದ ನೇಚರ್ ತೋರ್ಸು. ಅದಕ್ಕೆ ತೋರ್ಸ ಕಡೆ. ಆಮೇಲೆ ಮನೆ ಹೋಗಿ ನೋಡ್ಕೋತೀನಿ ಇವ್ರನ್ನ. ಸರಿ, ಇನ್ನೊಂದು 10 ನಿಮಿಷ ಇದೆ, ಹೋಗೋಣ ಬನ್ನಿ. ಲೊಕೇಶನ್ ಗೊತ್ತಾಗ್ತಿಲ್ಲ, ಇಲ್ಲಿ ನಿಂತಿದ್ದೀವಿ. ಸೊ ಇವ್ರು ಫೋನ್ ಮಾಡಿ ಕೇಳ್ತಾ ಇದ್ದಾರೆ. ಹಲೋ ಅಮ್ಮ, ನಾವಿಲ್ಲಿ ಕುಂತಿ ಬೆಟ್ಟ ಆರ್ಚ್ ಹತ್ರ ಇದ್ದೀವಿ. ಆರ್ಚ್ ಒಳಗಡೆ ಬರ್ಬೇಕಾ? ಹೌದಾ? ಆರ್ಚಲ್ಲಿ ಒಳಗಡೆ ಹೋಗೋದು ಬೇಡವಾ? ಆ ಲೊಕೇಶನ್ ಅಲ್ಲಿ ತೋರಿಸ್ತಾ ಇದೆಯಲ್ಲ. ಹೌದಾ? ಅಂದ್ರೆ ಇನ್ನೊಂದು ಲೊಕೇಶನ್ ಕಳಿಸ್ಬಿಡಿ, ಅಲ್ಲಿಗೆ ಬಂದ್ಬಿಡ್ತೀವಿ. ಯಾಕಂದ್ರೆ ಇದು ಲೊಕೇಶನ್ ನನಗೆ ಆರ್ಚ್ ಒಳಗಡೆ ತೋರಿಸ್ತಾ ಇದೆ. ಇನ್ನೊಂದು ಇವಾಗ ಕಳ್ಸವ್ರ? 1 ನಿಮಿಷ ನೋಡ್ತೀವಿ. ಕಳಿಸಿಲ್ಲ ನೋಡಿ, ಕಳ್ಸಕ್ಕೆ ಹೇಳಿ. ಇಲ್ಲ ಇಲ್ಲ, ಅಯ್ಯೋ ನೆಟ್ವರ್ಕ್ ಇಲ್ವಾ? ಲೊಕೇಶನ್ ಆಫ್ ಮಾಡ್ಬಿಟ್ಟಿದ್ದಿಲ್ಲ. ಲೊಕೇಶನು ಈ ಕಡೆ ತೋರಿಸ್ತಿತ್ತು, ಬಟ್ ಅವ್ರು ಸ್ಟ್ರೈಟ್ ಆಗಿ ಬನ್ನಿ ಅಂತಂದ್ರು. ಸೊ ಮತ್ತೆ ಇವಾಗ ಸ್ಟ್ರೈಟ್ ಆಗಿ ಹೋಗ್ತಾ ಇದೀವಿ. ಹಿಂದೆ ಇಡಿ ಬರುತ್ತೆ, ಮೂಗಲ್ಲಿ ಇಟ್ಬಿಡು. ಸಖತ್ತಾಗಿ, ನಂಗೂ ಇಷ್ಟ ಆಯ್ತು. ನಮ್ಮ ಕರ್ನಾಟಕನೇ ಹಂಗೆ ಕಣೆ, ಹಸಿರು. ಹಸಿರಿಗೆ ಇನ್ನೊಂದು ಪದಾನೇ ಕನ್ನಡ, ಕರ್ನಾಟಕ. ಕನ್ನಡವೇ ನಮ್ಮಮ್ಮ. ಲೊಕೇಶನ್ ಸ್ವಲ್ಪ ಅದೇ ನೈರಾ ಪೆಟ್ರೋಲ್ ಬಂಕ್ ಸರ್ಕಲ್ ಅಲ್ಲ, ಅದೇ ಅಲ್ವಾ? ನಯರದಿಂದ ಒಂದು 1/2 ಕಿಲೋಮೀಟರ್ ಅಷ್ಟೇ ಮುಂದೆ ಅಲ್ಲಿ ಸರ್ಕಲ್ ಬರುತ್ತಲ್ಲ, ಲೆಫ್ಟ್ ಹೋದ್ರೆ ಮತ್ತೊಂದು ನೈರಾ ಪೆಟ್ರೋಲ್ ಬಂಕ್ ಐತಲ್ಲ. ಲೆಫ್ಟ್ ಹೋದ್ರೆ ಮತ್ತೊಂದು ನಯರ ಪೆಟ್ರೋಲ್ ಬಂಕ್, ಒಂದು ಮಂಡ್ಯ ಹೈವೇ. ಅದೇ ಒಂದು ಆರ್ಚ್ ಬರುತ್ತಲ್ಲ ಅಣ್ಣ. ಲೆಫ್ಟ್ ಹೋದ್ರೆ ಮಂಡ್ಯ ಪೆಟ್ರೋಲ್, ಇದು ನಯರ ಪೆಟ್ರೋಲ್ ಬಂಕ್ ರೈಟ್ ಕಟ್ಟಾಗಿ ಲೆಫ್ಟ್ ಅಲ್ಲಿ ಇದೆ. ಹೌದಾ? ಸರಿ ಸರಿ, ಅಲ್ಲಿ ಹೋಗಿ ಫೋನ್ ಮಾಡಿ. ಥ್ಯಾಂಕ್ಸ್ ಅಣ್ಣ. ಅಯ್ಯೋ, ಒಂದು ಲೊಕೇಶನ್ ಹಾಕಿದೀವಿ, ಅದು ಲೊಕೇಶನ್ ಎಲ್ಲೋ ಕರ್ಕೊಂಡು ಬಂದ್ಬಿಟ್ಟಿದೆ. ಒಬ್ರು ಲೊಕೇಶನ್ ಹೇಳಿದ್ರು ಸದ್ಯ, ಮತ್ತೆ ರಿಟರ್ನ್ ಯೂಟರ್ನ್ ಮಾಡ್ಕೊಂಡಿದೀವಿ. ಅಲ್ಲಿ ಇನ್ನೊಬ್ರು ಅಂತಿದ್ರು, ನೀನಾದ್ರೂ ಕರೆಕ್ಟಾಗಿ ಹೇಳಿದೆಯಲ್ಲಪ್ಪ ಮಾರಯ್ಯ, ಪಾಪ ಎಲ್ಲ ಹೋಗ್ಬಿಟ್ಟರು ಅಂತ. ವಿಡಿಯೋ ಮಾಡ್ಬೇಕಿತ್ತ, ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ, ಮಾತಾಡ್ತಿದ್ವಿ. ಮತ್ತೆ ಕಂದಮ್ಮ ಕರ್ಮವೇ, ಇದು ಯಾವ್ದು ಲೊಕೇಶನ್ ಸರಿ ಇಲ್ಲ, ಇದು ಡ್ರೈವರ್ಸ್ ಇಲ್ಲ. ಅವ್ರು ಇನ್ನು 4 ಕಿಲೋಮೀಟರ್ ಮುಂದೆ ಬಂದಿವಿ, ಅಲ್ಲಿದಾರಂತೆ. ಅವಾಗಲೇ ನಮ್ಗೆ 3 ಕಿಲೋಮೀಟರ್ ತೋರಿಸ್ತಲ್ವಾ, ಮತ್ತೆ ಇಲ್ಲಿ ಬಂದು 8 ಕಿಲೋಮೀಟರ್ ತೋರಿಸ್ತು. ಯಾವ್ದೋ ಹಿರೇಮಳ್ಳಲ್ಲಿ ಯಾವ್ದೋ ಹಳ್ಳಿ, ಅಲ್ಲಿ ಒಂದಲ್ಲ. ನಾವು ಅವ್ರು ಕಳಿಸಿರೋ ಲೊಕೇಶನ್ ಎಲ್ಲೆಲ್ಲ ತೋರಿಸ್ತು. ನಾವು ದಾರಿ ತಪ್ಪಿ ಹಿರೇಮರಳಿ ಹಳ್ಳಿ ಅಂತ ಹೇಳಿದೆ, ಅಲ್ಲಿ ಹೋಗ್ಬಿಟ್ಟಿದ್ವಿ. ನಾವು ಮತ್ತೆ ಮರಳಿ ತಿರ್ಗಾ ಇಲ್ಲಿಂದ ಬಂದು ಅಲ್ಲಿಗೆ ಹೋಗ್ತಾ ಇದೀವಿ. ಕಾರ್ ತಗೊಂಡು ಹೋಗ್ಬೇಕು. ಮನೆ ಹತ್ತತ್ರ ಹೋಗ್ತಾ ಇದೀವಿ. ಹಿಂಗಿದೆ ರೋಡು, ಕಾರ್ ಹೋಗುತ್ತಾ ಇಲ್ಲ ಅನ್ಕೊಂಡ್ವಿ, ಹೋಗ್ತಾ ಇದೆ. ಫೋನ್ ಮಾಡೋರಿಗೆ. ಅಲ್ಲ, ಲಾಸ್ಟ್ ಕಾರ್ನರಲ್ಲಿ ಹೋಗ್ಬೇಕಂತೆ. ಅಲ್ಲ, ಮತ್ತೆ ಯೂಟರ್ನ್ ಮಾಡಕ್ ಆಗ್ತದ ಅಲ್ಲಿ ಅಂತ ಕಾರಲ್ಲೇ ನಿಲ್ಸ್ಬಿಡ್ತಾ ಇದ್ವಿ. ಇಲ್ಲಿ ಹೋಗುತ್ತಲ್ಲ, ಇಲ್ಲಿ ಯೂಟರ್ನ್ ಮಾಡ್ಕೋಬಹುದು. ಲಾಸ್ಟ್ಗೆ ಹೋಗುತ್ತಾ ಅಲ್ಲಿ? ಹಲೋ ಸರ್, ಇಲ್ಲಿ ಲಾಸ್ಟ್ ಕಾರ್ನರ್ವರೆಗೂ ಬರುತ್ತಾ ಕಾರು? ಅಲ್ಲ, ಇಲ್ಲಿ ಎಲ್ಲ ತುಂಬ ಇದಿದೆ, ಇಕ್ಕಟ್ಟಿದೆ.
ಅಲ್ಲೇ ನಿಲ್ಲಿಸ್ತಾ ಇದ್ವಿ. ಪೂರ ಕಾಣ್ತಿದಾರಲ್ಲ ಅಲ್ಲಿ ನಿಂತು ವೇಟ್ ಮಾಡ್ತಿದ್ದಾರೆ ಅವರು. ಅನ್ನಿಸ್ತು ಚೆನ್ನಾಗಿದೆ. ಹಿಡ್ಕೊಂಡು ಹಾಂ ತಗೊಳ್ಕೊಂಡ್ವಿ. ಚೆನ್ನಾಗಿದೆ ಆಂಟಿ. ಹಾಯ್ ಊಟ ಹಾಯ್ ಆರಾಮ ಊಟ ಚೆನ್ನಾಗಿದ್ದೀವಿ. ಹಾಯ್ ಮಾಡಿ ಹಂಗೆ. ಅಯ್ಯೋ ಲೊಕೇಶನ್ ನನಗೆ ಅಲ್ಲೆಲ್ಲ ತೋರಿಸ್ಬಿಡ್ತು ಆಂಟಿ. 7 ಕಿಲೋಮೀಟ್ರ್. ನಾನು ಇಲ್ಲಿ ಬಂದೆ, ಇಲ್ಲಿ ಬಂದಾದ್ಮೇಲೆ ಮತ್ತೆ ತಿರ್ಗಿ ಆ ಕಡೆ ತೋರಿಸ್ಬಿಡ್ತು ನೋಡಿ. ಇಲ್ಲಿ ಅಲ್ಲಿಗೆ ಹೋಯ್ತು ಲೊಕೇಶನ್. ನೀವು ಇಲ್ಲಿಂದ ತಾನೇ ಕಳಿಸಿದ್ದು ನೀವು? ಅದು ಹಿರೇಮರಳಿ ಅಂತಿತ್ತಲ್ಲ ಅಲ್ಲಿ ಹೋಗಿದ್ವಿ. ಅಲ್ಲಿಗೆ ಹೋಗ್ಬಿಟ್ಟಿದೆ ಬಟ್ ಅಲ್ಲಿ ಹೋಗ್ಬಿಟ್ಟಿದ್ದು ಲೊಕೇಶನ್. ತುಂಬ ಖುಷಿ ಆಯ್ತು ನಿಮ್ಮ ಮನೆಗೆ ಬಂದಿದ್ದಕ್ಕೆ. ಇಲ್ಲ ಇಲ್ಲ ಅದೇ ಇದು ಹಾಕ್ಬಿಡ್ರಿ. ಹಾಯ್ ಮಾ, ಹಾಯ್ ಬಂಗಾರಿ. ಓನ್ ಮಾಡತ್ತೀರಿ ನೀವು? ಓನ್ ಮಾಡತ್ತೀರಿ? ಯಾರಿದು ಅಂತ ನೋಡ್ತಾ ಯಾರಂತ ನೋಡ್ತಿದ್ಯಾ? ಬುರ್ ಮಾಡ್ದ ನೀನು? ಅಮ್ಮ ಬುರ್ ಮಾಡ್ದ? ಹಾಂ ಬೆಂಗಳೂರು. ಬ್ರೋ ನೀವೇನಾದರೂ ಹೇಳ್ತೀರಾ, ಮಾತಾಡ್ತೀರಾ? ಇಲ್ಲ ಚೆನ್ನಾಗಿ ಕಾಣ್ತಿದ್ದೀರಾ. ಬ್ರೋ ಮಕ್ಕ ತೊಳ್ಕೊಂಬಂದ್ರ? ಫ್ರೆಶಪ್ ಆದ್ರ? ಈಗ ನಿಮ್ಮನ್ನು ನೋಡಿದ್ರೆ ನಂಗೆ ಜಲಸ್ ಆಗತ್ತೆ. ಮದುವೆ ಆಗಿಲ್ಲ, ಆರಾಮಾಗಿದೆ. ಮದುವೆ ಆಗ್ಬಿಟ್ಟಿದೆ. ಯಾಕಂದಮ್ಮ ಇವಾಗಲೂ ಚೆನ್ನಾಗಿಲ್ವಾ ನೀವು? ಚೆನ್ನಾಗಿದೆ. ಹಾಂ ಮತ್ತೆ ನೆನಪಾಗತ್ತಿಲ್ಲ ಅಷ್ಟೇ. ಏನಿಲ್ಲ, ಎಲ್ಲಾದ್ರೂ ಜೊತೆಲಿ ಕರ್ಕೊಂಡು ಹೋಗ್ಬೇಕು ಅಂತಷ್ಟೇ ಆಂಟಿ. ನಿಜ ಆಂಟಿ, ಜೊತೆಲಿ ಕರ್ಕೊಂಡು ಹೋಗ್ಬೇಕು ಅನ್ನೋದಷ್ಟೇ. ಏನಿಲ್ಲ ಸುಮ್ಮನೆ ಆಂಟಿ, ಅವೆಲ್ಲ ನೆನ್ಸ್ಕೊಳಕ್ಕಾಗದ. ನಾವು ಅಮ್ಮಂಗೆ ಹೇಳ್ತಾ ಇದ್ದೀನಿ, ಬೇಡ ಕಣಮ್ಮ ಮದುವೆ, ನನ್ನ ಫ್ರೆಂಡ್ ಆಗೋನೆ. ಅವ್ರಿಗೆ ಬೇಕು, ಅವ್ರಿಗೆ ಜೊತೆಗೆ ಬೇಕಲ್ವಾ ಬ್ರೋ? ಹಂಗಲ್ಲ ಅಕ್ಕ, ಅವ್ರಿಗೆ ಬೇಕು ಅಂತಲ್ಲ, ನನ್ನ ಫ್ರೆಂಡ್ ಆಗೋನೆ. ಈಗ ಈಗ ಒಂದು ಮದುವೆ ಅವ್ರಿಗೊಂದು ಇಂಥದ್ದೊಂದು ಸಾಕು, ನಮ್ಗೆ ಇನ್ನೇನು ಬೇಡ. ಅವನು ಪರ್ಕೆ ಕಸ ಹೊಡ್ಸು ಬೇಡ, ಅದೆಲ್ಲ ತಗೊಳ್ತಿದ್ದೆ. ನನಗೆ ಬೇಕಾದ್ರೆ ಇದೆಲ್ಲ ಹಾಗೆ ಮದುವೆ ಆಗಿದ್ರೆ ಚೆನ್ನಾಗಿರುತ್ತೆ. ನಾನು ಅಷ್ಟೇ, ಇವ್ರಿಗೆ ಕೊತ್ತಂಬರಿ ಸೊಪ್ಪು ತಗೊಂಬನ್ನಿ, ಕರ್ಬೇವಿನ ಸೊಪ್ಪು ತಗೊಂಬನ್ನಿ ಅಂತ ಫೋನ್. ಅಲ್ಲೇನೋ ಮಾಡ್ತಾ ಇರ್ತೀನಿ, ಎಲ್ಲ ಕೆಲಸದಲ್ಲಿ ಇರ್ತೀನಿ. ಎಲ್ಲಿದ್ದೀರಾ? ಇಂಥಲ್ಲಿದ್ದೀನಿ, ಹಿಂಗೆ ಕೆಲಸ ಮಾಡ್ತಾ ಇದ್ದೀನಿ. ಹೌದಾ, ಸರಿ ಸರಿ, ಬರ್ತಾ ಒಂದು ಕೊತ್ತಂಬರಿ ಸೊಪ್ಪು ತಗೊಂಡ್ಬಂದ್ಬಿಡಿ. ನೆನೇನು ಅಷ್ಟೇ, ನನ್ನ ಫ್ರೆಂಡು ನನ್ನ ಜೊತೆನೇ ಅವನೇ ಎಣ್ಣೆ ಬೇಕು ಅಂತ. ಎಣ್ಣೆ ಅಲ್ಲಿ ಬೇಯಿಸಿರೋ ಅಂಗಡಿಲಿ ಬೇಯಿಸಿರೋ ಎಣ್ಣೆನೇ ತಗೋಬ ಅಂತಾರ. ಏನೆಣ್ಣೆ? ಮಾಮೂಲಿ ಅಡುಗೆ. ನೀವೇ ಏನು ಅನ್ಕೊಂಡ್ರಿ? ಫೋನ್ ಮಾಡ್ತಾ ಇದ್ದೀರಿ ನೀವು? ಯಾರಿದು ಕಳ್ಳ ಬಂದವನೇ ಏನು ನೋಡ್ದ? ಇಲ್ಲ, ಸ್ವಲ್ಪ ಕೂದಲ ಬಿಟ್ಟಿಲ್ಲ, ನಾನು ಕಾಣ್ತಾ ಇದ್ದೀನಿ ಗಾಡಿ ಥರ. ಡೋಂಟ್ ವರಿ, ನಾನು ನಿಮ್ಮ ಫ್ರೆಂಡು ಬಚ್ಚಲಿಕ್ಕಾಗಿ ಗೊತ್ಕೊಳ್ಳೋಕೆ ಬರ್ತಾ ಇಲ್ಲ. ನಿಧಾನ. ಫಸ್ಟ್ ಟೈಮ್ ಪಾಪನ ಹೊತ್ಕೋತಾ ಇರೋದು ನಾನು. ಅಂದರೆ ಹೊತ್ಕೊಂಡು ಇಷ್ಟು ಚಿಕ್ಕ ಪಾಪನ ಹೊತ್ಕೊಂಡಿಲ್ಲ. ಫೋನ್ ಮಾಡ್ತಾ ಇದ್ದೀರಿ ನೀವು? ಗಂಡಲ್ವಾ? ಹಲೋ ಹುಲಿ, ನಮ್ಮ ಜೊತೆ ಊರಿಗೆ ಬೆಂಗಳೂರಿಗೆ ಎಡ್ದಾಗೇನು ಹಾಯ್ ಮಾಡ್ದ, ಅಂಗಲ್ದಾಗಿ ಮುಚ್ಚಿಬಿಟ್ಟಿದ್ದೀರಾ, ಎಡ್ದಾಗೇನು ಹಾಯ್ ತಗೊಳ್ಳಿ ಅಂದ್ಬಿಟ್ಟು. ವಿಜಿಲ್ ಹೊಡಿತಾ ಇದ್ದು ನೋಡ. ಹೌದಾ? ವಿಜಿಲ್ ಹೊಡಿ ಟ್ರೈ ಮಾಡ್ತೀನಿ. ಹಲೋ, ನಿಂಗೆ ಅಂತಾನೆ ಮೂತಿ ಅಷ್ಟೇ. ಫೋನ್ ಮಾಡ್ತಾ ಇರು ಚಿನ್ನಿ, ನೀವು ಅಳ್ತಾ ಇರಲ್ಲ? ಇಲ್ಲ ಮರ್ಯಾದೆ ಹೊಡಿತೀನಿ. ಏನು ನಿಮ್ಮ ಹೆಸರು? ನಿಮ್ಮ ಹೆಸರು ಇಟ್ಟಿಲ್ವಾ? ಶರತ್. ಶರತ್ ಹೇಳಲ್ಲ ಅಂತ. ಹೌದಾ? ಶರತ್ ನಿಮ್ಮ ಹೆಸರು? ಹ್ಞೂ, ಹ್ಞೂ. ಹಲೋ ಶರತ್. ಶರತ್ ಶರತ್ ಅಂತ ತಕ್ಷಣ ನೋಡ್ತಾನೆ, ಏನೋ ಗೊರೈಸ್ತಾನೆ. ಅಲ್ಲ, ಇನ್ನೂ ನನಗೆ ಹೆಸರು ಇಟ್ಟಿಲ್ಲ, ಆಲ್ರೆಡಿ ಹೆಸರು ಕರಿತಿದ್ಯಾ ನೀನು ಅಂತ ಹೇಳ್ತಾನೆ. ಹಿಂಗೆ ಮಾಡ್ತಾವೆ ನೋಡ್ತಾನೆ. ಅದೇ, ಓಯ್ ನೋಡಿ ನಿಮ್ಮ ಮಾಮ ಬಂದವ್ರಿ. ಕಪ್ಕ ಇದ್ದೀನಿ, ಸ್ವಲ್ಪ ಕಾಣ್ತಾ ಇದ್ದೀನ? ಒಂದೇ ನಾವು ಕಂಪ್ನಿ ಸಿಗ್ತಾ ನಿನಗೆ? ಹಲೋ ಶರತ್ ಅವರೇ, ಮಿಸ್ಟರ್ ಶರತ್.
ಮಾಸ್ಟರ್ ಶಾಪ್. ಇದಿಲ್ಲ ನಿಗಾ ಇಲ್ಲ ಅದಕ್ಕೆ. ಹಾಂ, ನಂಗೆ ಅದಕ್ಕೆ ಭಯ ಆಗ್ತಿದೆ ಹತ್ಕೊಳ್ಳೋಕ್ಕೆ. ತಗೊಳ್ಳಿ. ಅವ್ರಿಗೆ ಅಭ್ಯಾಸ ಇಲ್ಲಲ್ಲ. ಅಮ್ಮ ಏನು ತಂದಿದ್ದೀನಿ ನೋಡಿ ನಿಮ್ಗೆ. ಈಗ ಬಾ ಕೂತ್ಕೋ. ಅಯ್ಯೋ ದೊಡ್ಡ ತಗೊಂಬಂದ್ಬಿಡುವ. ಏ ಸೂಪರ್. ಅಬ್ಬಬ್ಬ ಅಬ್ಬ. ಹಾಂ ಹಾಂ ಆಯ್ತು 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 ಆಯ್ತು. ಅಬ್ಬಾ ಸೂಪರ್. ಏ ಸ್ಮೈಲ್ ಸ್ಮೈಲ್. ನೀನು ಹಿಂಗೆ ಮಾಡ್ತಿದ್ದಾನೆ ನೋಡಲಿ. ಹುಷಾರು ಹುಷಾರು. ಒಳಗೆ ಐತೆ, ನಾನೇ ಹಾಕೊಳಕ್ಕೆ. ಅಲ್ಲ ನಿಮಗೆ ಇಲ್ಲ ಪಾಪುಗೆ ಹಾಕಿ. ಆಮೇಲೆ ಬಿಚ್ಕೋತಾಳೆ ಹಾಕಿ ಹಾಕೋತಾಳೆ ಆಮೇಲೆ. ಈಗ ನೀವು ಹಾಕ್ಬಿಟ್ಟು ಹುಷಾರಿಲ್ಲಮ್ಮ. ಅಮ್ಮ ನೋಡ್ತಿದ್ದಾನೆ. ಹಾಕ್ಬಿಟ್ಟು ಹಂಗೆ ಏನು ಮಾಡಿ. ಅಬ್ಬಾ ಅಭ್ಯಾಸ ಆಗ್ಬೇಕು ಬಿಡ ನೀವು. ಅದಕ್ಕೆ ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದೀನಿ. ಓಯ್ ಅವನ ಬಂಗಾರ ಕೈಯಲ್ಲಿ. ಹಾಂ ನಮ್ಮ ಅಪ್ಪನ ಥರ ಕಲರ್ ನೋಡಿ. ಓಯ್ ಅಪ್ಪ ಎಲ್ಲ ಅಪ್ರೂಪ ಬರೋದು. ಈಗ ಎಲ್ಲ ಬೋಡ ಮಾಡಿಸ್ಕೊಂಡು ಒಂಥರ ಕಾಣೋದು. ಕೃಷ್ಣ. ಕಪ್ಗಿರೋ ಕಸ್ತೂರಿ. ಕೃಷ್ಣ ಅಂತ ಕರೀರಿ, ಬಟ್ ಹೆಂಡತಿ ಮಾತ್ರ ಒಬ್ಬಳೇ ಇರಬೇಕು. ಮತ್ತೆ ನೋಡಿ ಆಂಟಿ ಹೆಂಗಂತಾರೆ. ರಾಧೆ ರುಕ್ಮಿಣಿ. ರಾಧಾನಾ? ವಾವ್ ಸೂಪರ್. ಅಪ್ಪನ ಹೆಸರು ಕೃಷ್ಣ. ಹೌದಾ? ಅಯ್ಯೋ ರಾಧಾ ಕೃಷ್ಣ. ಅಂಕಲ್ ರುಕ್ಮಿಣಿಯಲ್ಲಿ ರುಕ್ಮಿಣಿ ಇಲ್ಲ, ಅವಳದೇ ನಿಜವಾದ ಪ್ರೀತಿ ಸಿಕ್ಕಿದ್ಮೇಲೆ ಆ ಪ್ರೀತಿ ಏನಕ್ಕೆ ಅಂತ. ಅವನಿಗೆ ನಿದ್ದೆ ಬರ್ತಾ ಇದೆ ನಿಮ್ಗ? ಹಾ ಬರ್ತಿದೆ. ನಿದ್ದೆ ಬರ್ತೈತೆ ನಿಮ್ಗ? ಇನ್ನೂ ನೈಟ್ ಆಗಿಲ್ಲ, ಆಲ್ರೆಡಿ ನಿದ್ದೆ ಬರ್ತೈತೆ ನಿಮ್ಗ? ನೈಟ್ ಏನೂ ಆಗ್ಲೇನಿಲ್ಲ. ನಿದ್ದೆ ಬಂದಾಗ ಮಲ್ಕೋ, ಹಸ್ವಾದಾಗ ಊಟ ಮಾಡು, ಜಾಲಿ 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 ಎಲ್ಲ ಜಾಲಿ. ಏನೂ ಗೊತ್ತಿಲ್ಲ ಈಗ ಅದಕ್ಕೆ. ನನ್ನ 12 ಗಂಟೆ ಗಂಟೆ ಮಲಗಿಸಿರೋದು. ನಾನು ಇದಕ್ಕೆ ಹೋಗಿದ್ದೆ ಚಾಮುಂಡಿ ಬೆಟ್ಟ. ಅಲ್ಲಿಂದ ಬರ್ಬೇಕಾದ್ರೆ ಇನ್ನೂ ಎದ್ದೆ ಹೇಳ್ತಾವ್. 12 ಗಂಟೆ ಆಗಿತ್ತು. ಸೊಸೆ ಆಗಿದ್ರೆ ಬಿಡ್ತಿರ್ಲಿಲ್ಲ ನೀವು? ಸೊಸೆ ಆಗಿದ್ರೆ ಸೊಸೆಯಾಗಿ ನಾನು ನಿಜ ಆಸೆ ಪಟ್ಟಿದ್ದೆ ಅದು. ಹೌದಾ? ಹೆಣ್ಮಗು ಅಂತಾನೆ ಹೇಳಿದ್ದೆ. ಎಲ್ರಿಗೂ ಅವ್ರ ಅತ್ತೆಗೆ ಮಾತ್ರ ಗೆದ್ದಿದ ತಕ್ಷಣ ಜೈ. ಹೆಣ್ಮಗು ಅಂತ ನನಗೆ ಉರುತ್ತಾ ಇರೋದು. ಕೈ ಎತ್ಬಿಟ್ಟೆ. ಆಯ್ತು ಫೋಟೋ ತೆಗಿತಾರೆ. ಇವಳು ಬ್ಲಾಗ್ ಮಾಡ್ತಾಳಂತೆ. ಅಣ್ಣವ್ರು ಬರ್ತಾರೆ. ಇಲ್ಲಮ್ಮ 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 ಇಲ್ಲಮ್ಮ. ಓ ಇಲ್ಲ ಇಲ್ಲ ವೈಟ್ ಇದ್ದೀರಲ್ಲ. ನಾನು ಅಷ್ಟೊಂದು ವೈಟ್ ಇದ್ದೀನಾ? ಇಲ್ಲ ನೀವು ಕಲರ್ ಇದ್ದೀರಾ? ಇಲ್ಲ ಇದ್ದೀರಾ? ಕಲರ್ ಇರ್ಲಿಲ್ಲ. ರೂಮಲ್ಲೇ ಇರ್ತಾಳೆ, ಅದಕ್ಕೆ colour. ಇಲ್ಲಮ್ಮ 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 ಇಲ್ಲಮ್ಮ. ಗಾಬರಿ ಆಗ್ಬೇಡಿ, ಗಾಬರಿ ಇರ್ತಾರೆ. ನೆಕ್ಸ್ಟ್ ಟೈಮ್ ಬರ್ತೀವಿ ಆಂಟಿ. ಹೇಳೋರು ಕೇಳೋರು ಯಾರು ಇಲ್ಲ. ನಾನು ಕಟ್ಟೆ ಮಾಡ್ಬಿಡ್ತೀನಿ ಮಾತಾಡ್ಬೋದು. ಹಲೋ ಗೈಸ್, ನಾವು ಫೈನಲಿ ಇಲ್ಲಿಗೆ ಬಂದ್ವಿ. ಇದು ಪಾಂಡವಪುರಕ್ಕೆ ಬಂದ್ವಿ. ನಮ್ಮ ಪೂಜಾ ಅವ್ರಿಗೆ ಏನೋ ಚೈನ್ ಮತ್ತೆ ಅವ್ರ ಪಾಪ ಕೊಟ್ವಿ. ಏನ್ ಹೇಳ್ತೀರಾ ನೀವೇ? ಖುಷಿ ಆಯ್ತು, ನಮಗೂ ತುಂಬಾನೇ ಖುಷಿ ಆಯ್ತು ಬಂದಿದ್ದಕ್ಕೆ. ಸ್ವಾಗತ ತುಂಬಾ ಅದ್ದೂರಿಯಾಗಿ ಮಾಡೋದು, ಚೆನ್ನಾಗಿತ್ತು. ಪ್ರೀತಿ ಜಾಸ್ತಿ ತೋರಿಸಿದ್ರು. ಆ ಪ್ರೀತಿಗೆ ಏನು ಮಾತಾಡೋಣ ಅಂತ ಪದಗಳಿಲ್ಲ. ಅಮ್ಮ ಅಂಕಲ್ ಎಲ್ಲರೂ ಚೆನ್ನಾಗಿ ನೋಡ್ಕೊಂಡ್ರು. ಬಂದ ತಕ್ಷಣ ಊಟ ಎಲ್ಲ ಹಾಕೊಟ್ರು, ಖುಷಿ ಆಯ್ತು. ಊಟ ಗೀಟ ಎಲ್ಲ ಚೆನ್ನಾಗಿ ಮಾಡಿಸೋದು, ಹೊಟ್ಟೆ ಫುಲ್.
ಪವನ್ ಮನೋಜ್. ಮನೋಜ್ ಬ್ರೋ ಮದುವೆ ಆಗಿ ಬೇಗ ಹೇಳಿ. ಸಿಂಗಲ್ ಅಂತೆ ನೋಡಿ ಇವರು. ಈಗ ನೋಡಿ ಯಾರನ್ನ ನೋಡ್ತಿದ್ರೆ ಇವ್ರು ನೋಡಿ ಹುಡುಗ ಚೆನ್ನಾಗಿದೆ, ಚೆನ್ನಾಗಿದ್ದಾರೆ ಹುಡುಗ. ಮನೋಜ್ ನಾಯಕ್ ಅಂತ. ಚೆನ್ನಾಗಿ ಅಂದ ಇದೆ, ಚಂದ ಇದೆ, ಕಲರ್ ಆಗಿದ್ದಾರೆ, ಕಳಕ್ ಆಗಿದ್ದಾರೆ. ನೋಡಿ ಮತ್ತೆ ಯಾವ್ದಾರ ಅಪ್ಲಿಕೇಶನ್ ಹಾಕ್ಬೋದು ನಮ್ಮ ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ. ಫೈನಲಿ RCB 18 ವರ್ಷ ಆದ್ಮೇಲೆ ಕಪ್ ಗೆದ್ದಿದೆ. ಇದೇ ತರ ನಮ್ಗೆ ಫ್ಯಾಮಿಲಿ ಕೊಡ್ತಾ ಇದೆ. ನಮ್ಗೆ ಇನ್ನೊಂದು ಫ್ಯಾಮಿಲಿ ಇದೆ, ಅಂದ್ರೆ ನಮ್ ಟೋಟಲ್ ಎಲ್ಲ ನಮ್ಮ ಫಾಲೋವರ್ಸ್, ಯಾರು ಫಾಲೋವರ್ಸ್ ಅಲ್ಲ, ಎಲ್ಲರೂ ನಮ್ಮ ಫ್ಯಾಮಿಲಿ. ಹಾಗೆ ನಮ್ದು ಒಂದು ಫ್ಯಾಮಿಲಿ, ಸೆಕೆಂಡ್ ಫ್ಯಾಮಿಲಿನ ಮೀಟ್ ಆದ್ವಿ. ಏನ್ ಹೇಳೋಣ ಅಂತ ಗೊತ್ತಾಗ್ತಿಲ್ಲ, ನೀವೇನಾದ್ರೂ ಹೇಳಿ. ತುಂಬಾ ಖುಷಿಯಾಗಿದೆ. ಅಲ್ಲಿಂದ ಇಲ್ಲಿ ಗಂಟ ಬಂದಿರೋ ತುಂಬಾ ಖುಷಿ. ಜೈ RCB. ಏನ್ ಹೇಳೋಣ, ಈ ಸಲ ಕಪ್ ನಮ್ದಾಗಿದೆ. ಜೈ RCB. ವರ್ಷ ವರ್ಷ ಮುಂದಿನ ಸಲ ನಾವು ಕಪ್ ನಮ್ದೆ. ಜೈ RCB. ಪ್ರತಿ ಸರಿನೂ ಕಪ್ ನಮ್ದೆ. ಜೈ RCB. ಜೈ RCB. ಓಕೆ, ಬಾಯ್ ಬ್ರೋ. ಬಾಯ್ ಆಂಟಿ, ಬಾಯ್ ಅಂಕಲ್, ಬಾಯ್ ಪುಟ, ಬಾಯ್ ಚೆನ್ನ, ಬಾಯ್ ಅಂಕಲ್, ಬಾಯ್ 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 ಮಾಡೋ, ಬಾಯ್ ಬಾಯ್. ಮತ್ತೆ ಸಿಗೋಣ, ಬೆಂಗಳೂರು ಬಂದಾಗ ಕಾಲ್ ಮಾಡಿ ಬ್ರೋ. ಬಂದಾಗ ಸಿಗ್ತೀನಿ. ಬೆಂಗಳೂರು ಬಂದಾಗ ಕಾಲ್ ಮಾಡಿ ಆಂಟಿ, ಮನೆಗೆ ಬರೋರು ಅಂತ. ಓಕೆ, ಖಂಡಿತ. ಓಕೆ, ಮರಿಬೇಡಿ, ಬಾಯ್. ಮಾಡಿ ಬನ್ನಿ. ಖಂಡಿತ ಆಂಟಿ, ಯಾವಾಗ್ಲಾದ್ರು. ಓಕೆ, ಬಾಯ್. ತುಂಬಾ ಅಂದ್ರೆ ತುಂಬಾ ಖುಷಿ ಪ್ರೀತಿ ಆಯ್ತು. ಕೊಟ್ರು. ತುಂಬಾ ಖುಷಿ ಆಯ್ತು ಬಂದಿದ್ದಕ್ಕೆ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿನೇ ಪ್ರೀತಿ ಸಿಕ್ತು. ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಹೋದ ತಕ್ಷಣ. ಮತ್ತೆ ಕನ್ನಮ್ಮ ಅದೇ ತುಂಬಾ ಅಂದ್ರೆ ತುಂಬಾ ಖುಷಿ ಆಗೋಯ್ತು. ಇಲ್ಲಿ ಬಂದು ಅವರು ತುಂಬಾ ಪ್ರೀತಿ ತೋರಿಸಿದ್ರು. ಆ ಪ್ರೀತಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ ನಮಗೆ. ಥ್ಯಾಂಕ್ ಯು ಸೋ ಮಚ್. ಅಲ್ಲಿ ಹೇಳೋಕ್ಕಾಗಲಿಲ್ಲ, ಇಲ್ಲಿ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಯು ಆಂಟಿ, ಅಂಕಲ್, ಬ್ರದರ್, ಸಿಸ್ಟರ್ ಎಲ್ರಿಗೂ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಇವತ್ತಿಂದು ವಿಡಿಯೋ ಇಷ್ಟ ಆಗಿತ್ತು. ಮತ್ತೊಂದ್ಸರಿ ಏನಾದರೂ ಗಿವ್ ಅವೇ ಇಡ್ತೀವಿ, ಮತ್ತೆ ನಿಮ್ಮ ಮನೆಗೆ ಬರ್ತೀವಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ, ಪ್ರೀತಿ ತೋರಿಸ್ತಾ ಇರಿ. ನಿಮ್ನೆಲ್ಲ ನೋಡಿದ್ರೆ ನಮ್ಗೆ ಖುಷಿ ಆಗುತ್ತೆ. ಸಪೋರ್ಟ್ ಮಾಡ್ತಿರಲ್ಲ ಇಷ್ಟು ಖುಷಿ ಆಗುತ್ತೆ. ಲವ್ ಯು ಆಲ್. ಪ್ರೀತಿಗೆ ಏನಂತ ಹೇಳೋಣ ಹೇಳಿ, ಪದಗಳೇ ಇಲ್ಲ ವರ್ಣಿಸಕ್ಕೆ. ಸಪೋರ್ಟ್ ಮಾಡಿ ಗೈಸ್. ಲವ್ ಯು ಆಲ್. ಈಗ ನಮ್ಮ ಪಯಣ ಮತ್ತೆ ಬೆಂಗಳೂರು ಬೆಂಗಳೂರು ಕಡೆ. ಓಕೆ, ಬಾಯ್.